ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಈಗ ದೇಶದ ಚಿತ್ತ ಬಿಹಾರ ವಿಧಾನಸಭೆ ಚುನಾವಣೆಯ ಮೇಲಿದ್ದು ಯಾವ ಪಕ್ಷ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬಹುದು ಅನ್ನುವ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಈಗಾಗಲೇ ಬಿಹಾರ ವಿಧಾನಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗಿರುವಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. 243 ಸ್ಥಾನಗಳ ಬಿಹಾರ ವಿಧಾನಸಭೆಗೆ ನವೆಂಬರ್ 6 ಹಾಗೆಯೇ ನವೆಂಬರ್ 11ರಂದು ಚುನಾವಣೆ ನಡೆಯಲಿದೆ. ನವೆಂಬರ್ 14ರಂದು ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಬಿಜೆಪಿ ಈಗಾಗಲೇ 71 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಇವತ್ತು ಬಿಡುಗಡೆ ಮಾಡಿದ್ದು, ಬಿಜೆಪಿ 71 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಪ್ರಕಟಿಸಿದೆ. ತಾರಾಪುರ ಕ್ಷೇತ್ರದಿಂದ ಡಿಸಿಎಂ ಸಾಮ್ರಾಟ್ ಚೌಧರಿ ಕಣಕ್ಕಿಳಿಯಲಿದ್ದು, ಸ್ಪೀಕರ್ ನಂದಕಿಶೋರ್ ಯಾದವ್ ಅವರಿಗೆ ಟಿಕೆಟ್ ಕೈತಪ್ಪಿದೆ. ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ತಲಾ 101 ಕ್ಷೇತ್ರಗಳನ್ನು ಜೆಡಿಯು ಮತ್ತು ಬಿಜೆಪಿ ಹಂಚಿಕೆ ಮಾಡಿಕೊಂಡಿದೆ. ಲೋಕ ಜನಶಕ್ತಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಕ್ಷಕ್ಕೆ 29 ಕ್ಷೇತ್ರ, ಜಿತನ್ ರಾಮ್ ಮಾಂಜಿ ಅವರ HAM ಪಕ್ಷಕ್ಕೆ 6 ಕ್ಷೇತ್ರ, ಹಾಗೆಯೇ ಉಪೇಂದ್ರ ಕುಶ್ವಾಹಾ ರಾಷ್ಟ್ರೀಯ ಲೋಕ ಮೋರ್ಚಾಗೆ 6 ಕ್ಷೇತ್ರ ಹಂಚಿಕೆಯಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇವೆಲ್ಲದರ ನಡುವೆ ಇಂಟ್ರೆಸ್ಟಿಂಗ್ ಅನ್ನುವ ರೀತಿಯಲ್ಲಿ ಒಂದು ಬೆಳವಣಿಗೆ ನಡೆದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಬಿಜೆಪಿಯಿಂದ 25 ವರ್ಷದ ತಮ್ಮ ಗಾಯನದ ಮೂಲಕ ಪ್ರೇಕ್ಷಕರನ್ನ ಮೋಡಿ ಮಾಡೋ ಖ್ಯಾತಿಯ ಗಾಯಕಿ ಮೈಥಿಲಿ ಠಾಕೂರ್ ಸ್ಪರ್ಧಿಸಲಿದ್ದಾರೆ, ರಾಜಕೀಯಕ್ಕೆ ಅವರು ಪ್ರವೇಶಿಸಲಿದ್ದಾರೆ ಅನ್ನುವ ಊಹಾಪೋಹೆಗಳು ಎಲ್ಲವೂ ಕೂಡ ನಿಜ ಆಗುವ ಹಾಗೆ ಇವತ್ತು ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ತಮ್ಮ ತಂದೆಯೊಂದಿಗೆ ಇತ್ತೀಚೆಗಷ್ಟೇ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಹಾಗೆಯೇ ಬಿಜೆಪಿ ನಾಯಕ ವಿನೋದ್ ತಾವ್ಡೆ ಅವರನ್ನ ಮೈಥಿಲಿ ಭೇಟಿಯಾಗಿದ್ರು. ಆಗ ಬಿಜೆಪಿ ಬಿಹಾರ ಉಸ್ತುವಾರಿ ವಿನೋದ್ ತಾವ್ಡೆ ನವದೆಹಲಿಯಲ್ಲಿ ಕೇಂದ್ರ ಗೃಹ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರೊಂದಿಗೆ ಮೈಥಿಲಿ ಹಾಗೆಯೇ ಅವರ ತಂದೆ ನಡೆಸಿದ ಭೇಟಿಯ ಚಿತ್ರಗಳನ್ನ ಅಂದ್ರೆ ಇಮೇಜಸ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ನಂತರ ಮೈಥಿಲಿಯನ್ನ ಬಿಹಾರದ ಮಗಳು ಅಂತ ಹೇಳಿ ಅವರು ಕರೆದಿದ್ರು. ರಾಷ್ಟ್ರೀಯ ಜನತಾದಳ ಅಂದ್ರೆ RJDಯನ್ನ ಈ ಸಂದರ್ಭದಲ್ಲಿ ಟೀಕಿಸ್ತಾ 1995ರಲ್ಲಿ ಲಾಲು ಅಧಿಕಾರಕ್ಕೆ ಬಂದ ನಂತರ ಬಿಹಾರವನ್ನು ತೊರೆದ ಕುಟುಂಬಗಳು, ಆ ಕುಟುಂಬದ ಮಗಳು ಪ್ರಸಿದ್ಧ ಗಾಯಕಿ ಮೈಥಿಲಿ ಠಾಕೂರ್ ಜಿ ಬದಲಾಗ್ತಾ ಇರುವ ಬಿಹಾರದ ವೇಗವನ್ನು ನೋಡಿ ಬಿಹಾರಕ್ಕೆ ಮರಳೋದಕ್ಕೆ ಬಯಸ್ತಾರೆ ಅಂತ ಬರೆದುಕೊಂಡಿದ್ರು. ಇದೀಗ 2025ರ ಬಿಹಾರ ಚುನಾವಣೆ ನಡೆಯೋದಕ್ಕೂ ಮುನ್ನ ಜಾನಪದ ಹಾಗೆಯೇ ಭಕ್ತಿ ಗಾಯಕಿ ಮೈಥಿಲಿ ಠಾಕೂರ್ ಪಾಟ್ನಾದಲ್ಲಿ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಮೈಥಿಲಿ ಠಾಕೂರ್ ಪಾಟ್ನಾದಲ್ಲಿ ರಾಜ್ಯಾಧ್ಯಕ್ಷ ದಿಲೀಪ್ ಜೈಸ್ವಾಲ್ ಸಮ್ಮುಖದಲ್ಲಿ ಬಿಜೆಪಿಯನ್ನ ಸೇರಿತ್ತು. ಅವರ ಕ್ಷೇತ್ರದ ಆದ್ಯತೆಯ ಬಗ್ಗೆ ಕೇಳಿದಾಗ ಅವರು ಹೇಳಿರೋದು, ಮಧುಬನಿ ಹಾಗೆಯೇ ದರ್ಭಾಂಗ ಎರಡರಲ್ಲೂ ತಮ್ಮ ಹಿರಿಯರ ಆಳವಾದ ಬೇರುಗಳಿದೆ. ನನ್ನ ಅಜ್ಜಿಯ ಗ್ರಾಮ ಮಧುಬನಿಯಲ್ಲಿದೆ, ನನ್ನ ತಾಯಿಯ ಅಜ್ಜಿಯ ಗ್ರಾಮ ದರ್ಭಾಂಗದಲ್ಲಿದೆ. ಹಾಗಾಗಿ ಈ ಎರಡೂ ಸ್ಥಳಗಳ ಜನ ನನ್ನನ್ನು ತುಂಬಾ ಪ್ರೀತಿಸ್ತಾರೆ. ಆದರೆ ಅಂತಿಮವಾಗಿ ಪಕ್ಷ ಏನ್ ಹೇಳುತ್ತೆ ಅದರ ಮೇಲೆ ನಿರ್ಧಾರ ಅಂತ ಹೇಳಿದ್ದಾರೆ. ಜೊತೆಗೆ ಮಾತಾಡುತ್ತಾ ನರೇಂದ್ರ ಮೋದಿ ಅವರನ್ನ ತಮ್ಮ ನೆಚ್ಚಿನ ನಾಯಕ ಅಂತ ಹೇಳಿ ಬಣ್ಣಿಸಿದ ಅವರು, ನಾನು ವರ್ಷಗಳಿಂದಲೂ ಅವರ ಮನ್ ಕಿ ಬಾತ್ ಹಾಗೆ ನೇರ ಭಾಷಣಗಳನ್ನ ಕೇಳ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ, ಅದು ಯಾವಾಗಲೂ ನನಗೆ ಸ್ಫೂರ್ತಿ ಕೊಡುತ್ತೆ ಅಂತ ಹೇಳಿದ್ರು. ಹಾಗಾದ್ರೆ ಯಾರು ಈ ಮೈಥಿಲಿ ಠಾಕೂರ್ ಅಂತ ನೋಡೋದಾದ್ರೆ, ಮೈಥಿಲಿ ಠಾಕೂರ್ ಬಿಹಾರದ ಪ್ರಸಿದ್ಧ ಜಾನಪದ ಗಾಯಕಿ, ಜೊತೆಗೆ ಭಕ್ತಿ ಗಾಯಕಿ ಕೂಡ ಹೌದು. ಕೇವಲ 25 ವರ್ಷ ಇವರಿಗೆ, ಆದರೆ ಚಿಕ್ಕ ವಯಸ್ಸಿಗೆ ಕೋಟಿ ರೂಪಾಯಿಗಳ ಒಡತೆ. ಮೈಥಿಲಿ ಠಾಕೂರ್ ಬಿಹಾರದ ಮಧುಬನಿ ಜಿಲ್ಲೆಯ ಬೆನಿಪಟ್ಟಿ ಗ್ರಾಮದಲ್ಲಿ ಜನಿಸಿದ್ದಾರೆ. ದೆಹಲಿಯಲ್ಲಿ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿರೋದು, ಬಾಲ್ಯದಿಂದಲೇ ಹಾಡುವ ಹವ್ಯಾಸ ಕೂಡ ಹೊಂದಿದೆ. ಇವರು ಪ್ರಸಿದ್ಧ ಗಾಯಕಿಯಾಗಿ ಈಗಾಗಲೇ ಎಲ್ಲರ ಮನದಲ್ಲೂ ಮನಸ್ಸಿನಲ್ಲೂ ಇದ್ದಾರೆ. ಯೂಟ್ಯೂಬ್ ಅಲ್ಲಿ ವೃತ್ತಿ ಜೀವನ ಆರಂಭ ಮಾಡಿರೋ ಗಾಯಕಿ ಅವರು ದಿ ರೈಸಿಂಗ್ ಸ್ಟಾರ್ ಕಾರ್ಯಕ್ರಮದ ಮೂಲಕ ಜನಮನ್ನಣೆ ಪಡೆದಿದ್ದಾರೆ. ಯೂಟ್ಯೂಬ್ಗೆ ತಾವು ಹಾಡುವ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ. ಜೊತೆಗೆ ಅತಿ ಕಡಿಮೆ ಸಮಯದಲ್ಲೇ ಪ್ರಸಿದ್ಧ ಜಾನಪದ ಗಾಯಕರಾಗಿಯೂ ಕೂಡ ಹೊರಹೊಮ್ಮಿರುವಂತಹ ಮೈಥಿಲಿ ಇದೀಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಇವರು ಹಾಡಿರುವ ಹಾಡಿನ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂಚಲನವನ್ನೇ ಕ್ರಿಯೇಟ್ ಮಾಡಿದೆ, ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಪ್ರತಿ ಕಾರ್ಯಕ್ರಮಕ್ಕೆ ಇವರು ಲಕ್ಷಗಟ್ಟಲೆ ಸಂಭಾವನೆಯನ್ನ ಪಡಿತಾರೆ. ತಿಂಗಳಿಗೆ ಕನಿಷ್ಠ 12ರಿಂದ 15 ಕಾರ್ಯಕ್ರಮ ಕೊಡ್ತಾರೆ. ಅಲ್ಲದೆ ಪ್ರತಿ ಕಾರ್ಯಕ್ರಮಕ್ಕೆ 5ರಿಂದ 7 ಲಕ್ಷ ರೂಪಾಯಿ ಪಡಿತಾರೆ. ಈಗ 25 ವರ್ಷದ ಮೈಥಿಲಿ ಠಾಕೂರ್ ಹಲವು ಸಂಗೀತ ರಿಯಾಲಿಟಿ ಶೋಗಳಲ್ಲೂ ಭಾಗವಹಿಸಿದ್ದು ಮಾತ್ರ ಅಲ್ಲ, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಬೇಸ್ ಅನ್ನ ಹೊಂದಿದ್ದಾರೆ.
ಇನ್ನು 2024ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ನ್ಯಾಷನಲ್ ಕ್ರಿಯೇಟರ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮಾಯಣದ ಪ್ರಕಾರ ಶ್ರೀರಾಮನಿಗೆ ಅರ್ಧ ಹಣ್ಣುಗಳನ್ನು ಅರ್ಪಿಸಿದ ಮಾ ಶಬರಿಯ ಕುರಿತು ಹಾಡನ್ನ ಹಾಡಿದ್ದಕ್ಕಾಗಿ ಮೈಥಿಲಿ ಠಾಕೂರ್ ಅವರನ್ನ ಹೊಗಳಿದ್ರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಮೈಥಿಲಿಯನ್ನ ಹಾಡೊಂದನ್ನು ಹಂಚಿಕೊಂಡು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆಯ ಸಂದರ್ಭ ದೇಶಾದ್ಯಂತ ನನ್ನ ಕುಟುಂಬ ಸದಸ್ಯರಿಗೆ ಭಗವಾನ್ ಶ್ರೀರಾಮನ ಜೀವನ ಹಾಗೆಯೇ ಆದರ್ಶಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ಘಟನೆ ನೆನಪಿಸುತ್ತೆ. ಅಂತಹ ಒಂದು ಭಾವನಾತ್ಮಕ ಘಟನೆ ಶಬರಿಗೆ ಸಂಬಂಧಿಸಿದ್ದು. ಮೈಥಿಲಿ ಠಾಕೂರ್ ಅದನ್ನು ತಮ್ಮ ಸುಮಧುರ ರಾಗದಲ್ಲಿ ಹೇಗೆ ಅಳವಡಿಸಿಕೊಂಡಿದ್ದಾರೆ ನೋಡಿ, ಕೇಳಿ ಅಂತ ಹೇಳಿ ಗುಣಗಾನ ಮಾಡಿದ್ರು. ಇದೀಗ ಅದೇ ಮೈಥಿಲಿ ಠಾಕೂರ್ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ. ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವ ಕುತೂಹಲ ಎಲ್ಲರಲ್ಲೂ ಇದೆ. ಜೊತೆಗೆ ಚುನಾವಣಾ ಆಯೋಗವು ಮೈಥಿಲಿ ಠಾಕೂರ್ ಅವರನ್ನ ಬಿಹಾರದ ಸ್ಟೇಟ್ ಐಕಾನ್ ಆಗಿ ನೇಮಿಸಿದೆ. ನೋಡೋಣ ಮೈಥಿಲಿ ಠಾಕೂರ್ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆಗಿಳಿತಾರೆ ಅನ್ನೋದನ್ನ. ಇದೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.